ಕನ್ಫರ್ಮ್ ಆಯ್ತಾ? ನೀವು ಎಲ್ಲರಿಗೂ ಪ್ರಶ್ನೆ ಹಾಕೋರಿ, ಯಾಕೆ ಸರ್ ಇದು ಮ್ಯಾಗ್ನಿಟ್ಯೂಡ್ ಇದ್ರೆ ಓಕೆನಾ ಇಲ್ಲ, ಅಥವಾ ಮ್ಯಾಗ್ನಿಟ್ಯೂಡ್ ಜೊತೆ ಡೈರೆಕ್ಷನ್ ಬೇಕಾ ಇಲ್ಲ, ನೀವು ಹಾಕೋಬೇಕು. ನೀವೇ ಜಸ್ಟಿಫೈ ಮಾಡಿ ಇದು ಸ್ಕೇಲಾರ ವೆಕ್ಟರ್ ಅಂತ ಮಾಡ್ಕೋಬೇಕು. ಬ್ಯಾಟ್ ಮಾಡೋದಲ್ಲ, ವಿಚಾರ ಮಾಡೋದು ಅಷ್ಟೇ. ಓಕೆನಾ? ಇದಕ್ಕೆ ಹೋಗಿರ್ತೀವಿ ನಾವು, ಏನು ಟೇಲರ್ ಅಂಗಡಿ ಹೋಗಿರ್ತೀವಿ, ಆಗಿರ್ತಾವ ನೋಡ್ರಿ ಎಲ್ಲ. ಆಮೇಲೆ ಇನ್ನೊಂದ್ರಿ, ಈ ಚಾಪ್ಟರ್ ಡೇ ಟು ಡೇ ಲೈಫ್ ಸೈನ್ಸ್ ಅಂದ್ರೂ ತಪ್ಪಲ್ಲ. ನೆನಪಿಟ್ಕೊಡ್ರಿ, ದೈನಂದಿನ ವಿಜ್ಞಾನದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರಂತ ಗೊತ್ತೇನ್ರಿ, ಮೇನ್ ಚಾಪ್ಟರ್ ಇದು. ಯಾಕಂದ್ರೆ ದಿನನಿತ್ಯ ಜೀವನದಲ್ಲಿ ನಮಗೆಲ್ಲ ಆಗಿ ಹೋಗಿರ್ತಾವೆ. ಈಗ ನೋಡಿ, ಟೇಲರ್ ಅಂಗಡಿ ಯಾರು ಹೋಗಿಲ್ಲ? ಎಲ್ಲರೂ ಹೋಗಿವಿ. ಹೋಗಿ ಏನು ಮಾಡಿದ್ರು, ಪ್ಯಾಂಟ್ ಕೊಟ್ಟರೆ ಪ್ಯಾಂಟ್ ಕೊಟ್ಟು ಸ್ವಲ್ಪ ಕೈ ಮ್ಯಾಗ ಮಾಡಪ್ಪ, ಕೈ ಮ್ಯಾಗ ಮಾಡಿದ ಅವ ಅಳ್ಕೋತ ಬಂದವ. ಅಳೋದು ಬೈತಾನೆ, ಟೋಟಲ್ ಎಷ್ಟಪ್ಪ 1.20 ಎಮ್ ಅಂತ ಬೈತಾನೆ. ಎಮ್ ಅಂದ್ರೆ 1 ಮೀಟರ್ ಮ್ಯಾಗ ಎಷ್ಟು ಸೆಂಟಿಮೀಟರ್ ಐತ್ರಿ? 20 ಸೆಂಟಿಮೀಟರ್ ಇದೆ, ರೈಟ್? ಓಕೆ, 1.20 ಅಂತ ಬರ್ದ. ಅವ ಹಿಂಗೆ ಮ್ಯಾಗಿಂದ ಅಳ್ಕೋತ ಬಂದ. ಈತ ಮತ್ತೊಂದು ಟೈಲರ್ ಅಂಗಡಿ ಕಡೆ ಹೋದ, ಅವ್ನ ಫ್ರೆಂಡ್ ಟೈಲರ್ ಕಡೆ ಹೋದ. ಅವ ಹಿಂಗೆ ಕೈ ನಿಂತ, ಅವ ಟೈಲರ್ ಏನು ಮಾಡ್ದಪ್ಪ, ಹಿಂಗೆ ಕೆಳಗಿಂದ ಮ್ಯಾಗ ಅಳ್ಕೋತ ಬಂದವ. ಇವ ಅಳಸ್ಕೊಳ ಸುಮ್ಮನೆ ನಿಂತಾನ್ರಿ. ಅವನ ದೋಸ್ತ, ಏನ್ರಿ ಟೇಲರ್ ಏನು ನೀವು? ಪ್ಯಾಂಟ್ ಹೆಂಗೆ ಅಳಿಬೇಕು ಗೊತ್ತಿಲ್ಲ, ಕೆಳಗಿಂದ ಮ್ಯಾಗ ಅಳಿತಾರನ್ರಿ. ಅವ ಅಂತ ಟೇಲರ್ ನೀನು ನಾನು ಸುಮ್ ಕುಂದ್ರ. ಅಂದ್ರೆ ಇದ್ರ ಅರ್ಥ ಏನು? ಆ ಪ್ಯಾಂಟಿನ ಸೈಜ್ ಏನೋ ಚೇಂಜ್ ಆತನ್ರಿ. ಟೇಲರ್ ಚೇಂಜ್ ಅದ, ಬಟ್ ಪ್ಯಾಂಟಿನ ಸೈಜು ಅಂದ್ರೆ ಇಲ್ಲಿ ನಾನು ಮಾತಾಡ್ತಾ ಇರೋದೇನಪ್ಪ ಅಂದ್ರೆ, ಡೈರೆಕ್ಷನ್ ಈಸ್ ನಾಟ್ ಇಂಪಾರ್ಟೆಂಟ್, ಬಟ್ ಮೆಜರ್ಮೆಂಟ್ ಈಸ್ ಇಂಪಾರ್ಟೆಂಟ್. ಯಾವ ದಿಕ್ಕಿಗಳದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಪ್ರಮಾಣ ಬಂತ ಅನ್ನೋದು ಇಂಪಾರ್ಟೆಂಟ್. ಅದರ್ಥ ಹಿಂಗಾಗಿ ಸ್ಕೇಲಾರ್ ಮತ್ತು ವೆಕ್ಟರ್ ಹಿಂಗಾಗ್ತದೆ ಅಷ್ಟೇ. ಪರ್ಟಿಕ್ಯುಲರ್ ಡೈರೆಕ್ಷನ್ ಇಲ್ಲ, ಹೆಂಗೆ ಬೇಕಂಗೆ ಅಳಿಬೋದು. ಬಟ್ ಹೆಂಗೆ ಹೇಳಿದ್ರು ಕೂಡ ದ ಮ್ಯಾಗ್ನಿಟ್ಯೂಡ್ ವಿಲ್ ನಾಟ್ ಚೇಂಜ್, ಅದು ಚೇಂಜ್ ಆಗಲ್ಲ. 1.20 ಮೀಟರ್ ಉಳಿದು. ಕನ್ಫರ್ಮಾ? ಒಂದು ಮ್ಯಾಗ್ಝಿನ್ ಇದೆ ಅಂತ ತಿಳ್ಕೊರಿ. ನಾನು ಮ್ಯಾಗ್ಝಿನನ್ನು ಹಿಂಗೆ ಉಲ್ಟಾ ಹಿಡಿದು ಓದ್ಕೊತ ಬರ್ತೀನಿ. ಹಿಂಗೆ ಅಂದ್ರೆ 90 ಪೇಜ್ ಮ್ಯಾಗ್ಝಿನ್ ಇದಲ್ಲ, 90ನೇ ಪೇಜ್, 89ನೇ ಪೇಜ್, 88ನೇ ಪೇಜ್ ಓದ್ತೀನಿ ನಾನು. ತಪ್ಪ ಸರಿನಾ? ನಾ ಹಿಂಗೆ ಓದ್ತೀನಿ. ಇಲ್ಲಪ್ಪ, ನಾ ಫಸ್ಟಿಂದ ಲಾಸ್ಟ್ವರೆಗೂ ಓದ್ತಾ ಹೋಗ್ತೀನಿ. ಇದು ಯಾವ್ದು ತಪ್ಪ ಸರಿನಾ? ಇಲ್ರಿ, ನಾ ಏನು ಮಾಡ್ತೀನಿ, ಹಿಂಗೆ ಹಿಡಿತೀನಿ, ಹಿಂಗೆ ಹಿಡಿದು ನವಿಲುಗಿರಿ ಗೊತ್ತಾ, ನವಿಲುಗಿರಿ ಹಿಂಗೆ ಮಾಡಿ ಮೂಸ್ತೀನಿ. ನವಿಲುಗಿರಿ ಹುಟ್ಟಿಕೊಳ್ಳೋ ಅದು ಓಪನ್ ಆತಲ್ಲ, ಅದ ಓದ್ತೀನಿ, ಅದೇ ಎಕ್ಸಾಮ್ ಬರ್ತದೆ. ನಿಮ್ಮ ತಲೆಯಾಗಿರೋದು ಕಣ್ಣು ಮುಚ್ಚಲೆ, ಕಣ್ಣು ಮುಚ್ಚಿಸಿಂದ ನವಿಲುಗಿರಿ ಹಿಂಗೆ ಇಟ್ಬಿಡು, ಅದೇನು ಓಪನ್ ಆಗ್ತದ, ಹೌದಿಲ್ಲ? ಹಾಂ, ಹೈಸ್ಕೂಲ್ಗೆ ಮಾಡಿದ್ದೀನಿ ಮಧ್ಯಲ್ಲ ನಾವಲ್ಲ. ನೀನು ನನ್ನ ಬುಕ್ನ ನವಿಲುಗಿರಿ ಇಡು, ನಾನು ನಿನ್ನ ಬುಕ್ನ ನವಿಲುಗಿರಿ ಇಡ್ತೀನಿ, ಓಪನ್ ಮಾಡು. ಓಕೆ, ದೋಸ್ತ ಇದು ಬರ್ತದೆ ನೋಡು. ಯಾವ ಸರಿ ಹೇಳ್ರಿ? ಫಸ್ಟ್ ಟು ಲಾಸ್ಟ್, ಲಾಸ್ಟ್ ಟು ಫಸ್ಟ್, ಆ್ಯಂಡ್ ಮಿಡ್ಲ್ ಒನ್, ಎಲ್ಲವೂ ಸರಿ. ಮ್ಯಾಗ್ಝಿನ್ ಏನೋ ಕಂಡೀಷನ್ ಹಾಕ್ಯಾರೇನ್ರಿ, 1ನೇ ಪೇಜ್ನಿಂದನೇ ಓದಬೇಕು ಅಂತ ಕಂಡೀಷನ್ ಇಲ್ಲ. ಅಂದ್ರೆ ಡೈರೆಕ್ಷನ್ ಇಲ್ಲ, ಪರ್ಟಿಕ್ಯುಲರ್ ಡೈರೆಕ್ಷನ್ ಇಲ್ಲ, ಹೆಂಗೆ ಬೇಕಾದಂಗೆ ಓದ್ತೀವಲ್ಲ. ಸೊ ದಟ್ ಇಸ್ ಕಾಲ್ಡ್ ಸ್ಕೇಲಾರ್. ಇದು ಕನ್ಫರ್ಮ್ ಆಯ್ತು ರೀ? ಓಕೆ, ಇಷ್ಟೆಲ್ಲ ಎಕ್ಸಾಂಪಲ್ ಕೊಟ್ರು, ಡೆಫಿನೇಷನ್ ಹೇಳಿದ್ರು ಕೂಡ ಇನ್ನೂ ಕೆಲವು ತೊಂದರೆಗಳು ಉಂಟು ಮಾಡುವಂಥ ಎಕ್ಸಾಂಪಲ್ ಅದಾವ. ಅವೇ ನಮ್ಮ ಎಕ್ಸಾಮ್ನ ಕೇಳ್ತಾರೆ. ಯಾವ ಸರ್? ಒಂದನೇದ್ದು ಡಿಸ್ಟೆನ್ಸ್ ಟ್ರಾವೆಲ್ಡ್. ಡಿಸ್ಟೆನ್ಸ್ ಟ್ರಾವೆಲ್ಡ್, ಚಲಿಸಿದ ಅಥವಾ ಕ್ರಮಿಸಿದ ದೂರ, ಸ್ಮಾಲ್ ಡಿ. ಇನ್ನೊಂದು ಯಾವುದು ಅಂದರೆ ಡಿಸ್ಪ್ಲೇಸ್ಮೆಂಟ್. ಅದಕ್ಕೆ ಸ್ಥಾನ ಪಲಟ. ಇದರ ಸ್ಕೇಲಾರ್ ಯಾವ್ದು, ವೆಕ್ಟರ್ ಯಾವ್ದು, ಯಾರು ಹೇಳ್ತಾರೆ? ಸ್ಮಾಲ್ ಎಸ್. ಅದಿಶ ಯಾವುದು, ಸದಿಶ ಯಾವುದು ಹೇಳ್ಬೇಕು ನೀವು. ಡಿಸ್ಪ್ಲೇಸ್ಮೆಂಟ್ ಯಾವುದು? ಯಾಕ್ರಿ? ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಆದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಏನಾಯ್ತು? ಸ್ಕೇಲಾರ್ ಆಯ್ತು ಹಂಗಾರ. ಯಾಕ? ಡೈರೆಕ್ಷನ್ ಹೇಳೋದಿಲ್ಲ, ಬಟ್ ಇದರಲ್ಲಿ ಹೆಂಗೆ ಹೇಳ್ತೀರಿ? ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಯೂನಿಟ್ ಟೈಮ್ ಅಂದ್ರೆ ಯಾವ್ದ್ರಿ? ವೆಲಾಸಿಟಿ ಅದರದ್ದು, ವೆಲಾಸಿಟಿ ಅದರದ್ದು. ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟಗಳ ವ್ಯಾಖ್ಯಾನ ಏನ್ರಿ? ಹೌದು, ಡೆಫಿನೇಷನ್ ಏನ್ರಿ? ಇಲ್ಲಿಂದ ಒಂದು ವಸ್ತು ಇಲ್ಲಿ ಹೋಗ್ಬೇಕು, ಎ ಟು ಬಿ, ಹಿಂಗೂ ಹೋಗ್ಬೋದಲ್ಲ, ಹಿಂಗೂ ಹೋಗ್ಬೋದು,
ಹಿಂಗೂ ಹೋಗ್ಬೋದು. ಚಲಿಸಿದ ದೂರ ಅಂದ್ರೆ ಒಂದು ಕಾಯ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಚಲಿಸಲು ಇರುವ ಒಟ್ಟು ಪಥ. ಗಮನಿಸಿರಲಿ, ಒಟ್ಟು ಪಥ. ಒಂದು ಕಾಯ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಚಲಿಸಲು ಇರುವ ಕನಿಷ್ಠ ಪಥ. ಶಬ್ದ ಹೆಂಗ ನೋಡ್ರಿ, ಕನಿಷ್ಠ ಪಥ. ಕನಿಷ್ಠ ಪಥವನ್ನ ಸ್ಥಾನ ಪಲಟ ಅಂತ ಕೈತಾರ, ಒಟ್ಟು ಪಥವನ್ನ ದೂರ ಅಂತ ಚಲಿಸಿದ ದೂರ ಅಂತ ಕೈತಾರ. ಅಂದ್ರ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ ಅಂದಾಗ ಫ್ರಮ್ ಒನ್ ಪ್ಲೇಸ್ ಟು ದ another place ಆಯ್ತು. ಬಟ್ ವಿ ಕನ್ಸಿಡರೇಷನ್ ಓನ್ಲಿ ಟೋಟಲ್ ಲೆಂತ್ ಆಫ್ ದ ಪಾತ್ ಕವರ್ಡ್ ಬೈ ದ ಬಾಡಿ ಫ್ರಮ್ ಒನ್ ಪ್ಲೇಸ್ ಟು ದ another place. Total length, yes, total length of the path. So that is called distance traveled. And ಇಲ್ಲಿ ನೋಡ್ರಿ, it is the minimum distance traveled by the body. Minimum ಕನಿಷ್ಠ ಅಂದ್ರೆ minimum distance traveled by the body from one place to the another place, that is called displacement. ಹಾಗಾದ್ರೆ ಇಲ್ಲಿ ಗಮನಿಸ್ರಿ, ನೀವು ಹೆಂಗ್ ಹೋದ್ರಿ ಅನ್ನೋದು ಹೇಳೋದೇನು ದೂರ, ಹಿಂಗೆ ಹೋಗ್ತೀನಿ ಅಂತ ಹೇಳ್ತಾರಲ್ಲ ಅದು ಸ್ಥಾನ ಪಲಟ. ಇದ್ರಾಗ 1 2 3 ಮೂರು ವೇ ಇದಾವ್ರಿ. ಇದ್ರಾಗ ಯಾವ ಸ್ಥಾನ ಪಲಟ ಯಾವ್ದು ಹೇಳ್ರಿ? ಸ್ಥಾನ ಪಲಟ ಏನದ? ಯಾಕ? ಶಾರ್ಟ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಬಾಡಿ. ಈಗ ರೀ, ನಾನು ನಿಮ್ಮ ಕಡೆ ಬರ್ಬೇಕಂದ್ರೆ ಹಿಂಗೆ ಬರ್ಬೋದೇನು? ರೂಲ್ಸ್ ಇಲ್ಲ, ಹಿಂಗೆ ಸುತ್ತ ಹೊಡೆದು ಬರ್ಬೋದು ನಾನು, ಅಥವಾ ಹಿಂಗೆ ಬರ್ಬೋದು, ಹಿಂಗೆ ಬರ್ಬೋದು. ಆದರೆ ಇವೆಲ್ಲ ಏನ್ರಿ ದೂರಗಳು, ಇವೆಲ್ಲ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂದಾಗತ್ತೆ. ಯಾಕೆ? ಟೋಟಲ್ ಲೆಂತ್ ಅಷ್ಟೇ. ಬಟ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ದ್ಯಾಟ್ ಪ್ಲೇಸ್ ಆ್ಯಂಡ್ ದಿಸ್ ಪ್ಲೇಸ್. ಆ ಎರಡರ ಮಧ್ಯಗಳೇ ಕನಿಷ್ಠ ದೂರ. ಈ ನಿಮ್ಮ ಊರಾಗ ಮನೆಯಿಂದ ನಿಮ್ಮ ತೋಟಕ್ಕೆ ಹೋಗ್ಬೇಕಾದ್ರೆ ಒಂದು 2-3 ದಾರಿ ಮಾಡಿರ್ತಿರಲ್ಲ. ಒಂದು ಹೈವೇ ಮ್ಯಾಗ ಹೋಗ್ತೈತ್ರಿ, ಇನ್ನೊಂದು ಕಾಲ್ದಾರಿಂದ ಮಾಡಿರ್ತೀರಿ ಅಥವಾ ಅಡ್ಡ ದಾರಿಂದ ಮಾಡಿರ್ತೀರಿ. ಇದ್ರಾಗ ಯಾವುದು ಕನಿಷ್ಠ ದೂರಲ್ಲ ಅದು ಸ್ಥಾನ ಪಲಟ ಅಷ್ಟೇ. ನೀವು ಹಿಂಗೆ ಹೈವೇ ಮ್ಯಾಗ ಹೋಗ್ತಿರ್ತೀರಿ, ಹೋಗುವಾಗ ನಿಮ್ಮ ಪಪ್ಪ ಮಮ್ಮಿ ಅಂದ್ರೆ ಹಂಗೆ ಹೋಗ್ತೀವೋ ಭಾಳ ನೋಡ, ಹೈವೇ ಮ್ಯಾಗ ಹೋಗ್ಬೇಡ. ಹೈವೇ ಮ್ಯಾಗ ಹೋದ್ರೆ ಭಾಳ ಏನಾಗ್ತದೆ ನೋಡಗ, ಅವರೇ ಹೇಳ್ತಾರೆ ಭಾಳ ದೂರ ಆಗ್ತದೆ. ಮತ್ತೆ ಹಿಂಗೆ ಅಡ್ಡ ದಾರಿ ಹೋಗ್ಲಾ? ಯಾವುದು? ಎಸ್, ನೋಡಿ ವಿಚಾರ ಮಾಡ್ರಿ. ನೀವೆಲ್ಲ ಹೈವೇ ಮ್ಯಾಗ ಹೋಗ್ತಿದ್ರಿ, ಅದನ್ನು ಹೋಗುದು ಬಿಡಿಸಿ ಅಡ್ಡ ದಾರಿ ಹೋಗಂತಾರೆ ನೋಡ್ರಿ. ಮತ್ತೆ ಯಾರ ಅಡ್ಡ ದಾರಿ ಹೋದ್ರೆ ಯಾರು ತಪ್ಪು? ನಮ್ಮ ತಪ್ಪ, ಪಪ್ಪ ಮಮ್ಮಿ ತಪ್ಪ? ಅವರ ತಪ್ಪು ನೋಡ್ರಿ. ಸ್ವಲ್ಪ ಜಲ್ದಿ ಬರ್ಬೇಕಿಲ್ಲ ನೀವು? ಕರೆಕ್ಟ್ ಅನ್ನ ಸರ್ ನೋಡ್ರಿ. ಮತ್ತೆ ಹೌದು, ಅವರೇ ತಪ್ಪು. ಮತ್ತೆ ನಾವು ಹೊಂಟಿದೀವಿ ರೀ ಸರ, ನಮ್ಮ ಪಪ್ಪ ಮಮ್ಮಿ ಬಿಡಿಸಿ ಹಿಂಗೆ ಅಡ್ಡ ದಾರಿ ಹೋಗಂತ ಯಾರ ಪಸಂದ್ ಅಡ್ಡ ದಾರಿ ಹೋಗ್ಬಿಡುದು, ಹೊಳ್ಳಿ ಬರಲ್ಲ. ಕನ್ಫರ್ಮ್ ಆಯ್ತು ರೀ? ದೂರ ಸ್ಥಾನ ಪಟ್ಟ. ಓಕೆ, ಹಾಗಾದ್ರೆ ಇವತ್ತು ಎರಡರದ್ದು SI ಯೂನಿಟ್ ಏನು ಸರ್? ಮೀಟರ್. ಮೀಟರ್ನೇ ಹೇಳಬೇಕಲ್ಲ. 100 ಮೀಟರ್, 1 ಕಿಲೋಮೀಟರ್, ಈ ಥರ ಮೀಟರ್ನೇ ಹೇಳ್ತೀವಿ. ಡೌಟ್ಸ್ ಎಲ್ಲ ಗೊತ್ತಾಯ್ತಾ? ಈಗ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅದಿಶ ಯಾಕೆ ದಿಕ್ಕೆ ಬೇಡ, ಒಟ್ಟು ಪಥ ಹೆಂಗೆ ಬೇಕಂಗೆ ಹೋಗ್ಬೋದು. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಹೀಗೆ ಹೋಗ್ಬೇಕು, ಅದು ಹೀಗೆ ಮೀನ್ಸ್ ಇಟ್ ಇಸ್ ಅ ಮಿನಿಮಮ್. ಇಲ್ಲೊಂದು ಫಾರ್ಮುಲಾ ಇದೆ. ಸ್ಥಾನ ಪಲಟ ಡಿಸ್ಪ್ಲೇಸ್ಮೆಂಟ್ ಸ್ಮಾಲ್ s ಈಕ್ವಲ್ ಟು ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್. ಅಂದ್ರೆ ಅಂತಿಮ ಸ್ಥಾನ ಮೈನಸ್ ಆರಂಭಿಕ ಸ್ಥಾನ. ಇದು ಸ್ಥಾನ ಪಲಟ ಸೂತ್ರ. ಇದು ಗೊತ್ತಿಲ್ಲ ಸೂತ್ರ. ಇದ್ರ ಮ್ಯಾಗ ಒಂದು ಕ್ವಶನ್ ಕೇಳಿದ್ರು, ಏನು? ಇನ್ ಅ ಸರ್ಕ್ಯುಲರ್ ಮೋಷನ್, ಒಂದು ವೃತ್ತೀಯ ಚಲನೆ ಇದೆ ಸರ್. ಒಂದು ಗಾಣದ ಎತ್ತು ಅಥವಾ ಗಡಿಯಾರದಲ್ಲಿನ ಮುಳ್ಳುಗಳು ಚಲಿಸ್ತದಾವ ಅಂತ ಹೇಳಿದ್ರು. ಗಡಿಯಾರದ ಮುಳ್ಳುಗಳು ಹೆಂಗೆ ಚಲಿಸ್ತದ? ವೃತ್ತಾಕ ಚಲಿಸ್ತದ. ಆ ವೃತ್ತಾಕ ಚಲಿಸುವಾಗ ಆ ಗಡಿಯಾರದ ಮುಳ್ಳುಗಳ ದೂರ ಮತ್ತು ಸ್ಥಾನ ಪಲಟಗಳನ್ನ ಹೇಳಿ ಅಂತ ಹೇಳಿದ್ರು. ಕ್ವಶನ್ ಅರ್ಥದ್ದು, ಒಂದು ವಸ್ತು ವೃತ್ತಾಕಾರ ಚಲಿಸ್ತದೆ, ಅದರ ದೂರ ಅಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಏನಂತ ಕೇಳಿದ್ರು. ಯಾರು ಹೇಳ್ತೀರಿ?
ದೂರ ಎಷ್ಟು ಸ್ಥಾನಪಲ್ಲಟ ಅಷ್ಟು. ಸ್ಥಾನಪಲ್ಲಟ ಜೀರೋನ. ಹಾಂ, ಅಂದ್ರೆ ಕೇಂದ್ರದಿಂದ ಇರೋದು ಯಾವುದು? ರೇಡಿಯಸ್. ರೇಡಿಯಸ್ ಅಲ್ಲ ಹಂಗಾರೆ. ಹಾಂ, ರೇಡಿಯಸ್ ಏನಾಗ್ತದೆ ರೀ? ಹಾಂ, ಮತ್ತು ಡಿಸ್ಟೆನ್ಸ್ ಟ್ರಾವೆಲ್ಡು ರೌಂಡ್. ಹಾಂ, ಹ್ಞೂ ಹೇಳ್ರಿ, ನೀವೇನು ಹೇಳ್ತೀರ? ಡಿಸ್ಪ್ಲೇಸ್ಮೆಂಟ್ ಜೀರೋ. ಹಾಂ, ಡಿಸ್ಟೆನ್ಸ್ ಟ್ರಾವೆಲ್ಡು ಹೇಳ್ರಿ. ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಡಿಸ್ಪ್ಲೇಸ್ಮೆಂಟು ಯಾಕೆ? ವೃತ್ತೀಯ ಚಲನೆಯಲ್ಲಿ ನೀವು ಇಲ್ಲೇ ಸ್ಟಾರ್ಟ್ ಮಾಡಿರಿ, ಅದಕ್ಕೆ ಪಾಯಿಂಟ್ ಎ ಅಂತ ಕೊಡ್ರಿ. ಎಲ್ಲಿ ಸ್ಟಾರ್ಟ್ ಮಾಡ್ತಿರೋ ಮತ್ತು ಅಲ್ಲೇ ಬಂದು ನಿಲ್ಬೇಕಲ್ಲ ನೀವು. ಹಂಗಾರ ಆರಂಭಿಕ ಸ್ಥಾನ ಯಾವುದು? ಇನಿಷಿಯಲ್ ಪೊಸಿಷನ್ ಯಾವುದು ರೀ? ಎ. ಓಕೆ, ಆರಂಭಿಕ ಸ್ಥಾನ ಎ. ಮತ್ತು ಅಂತಿಮ ಸ್ಥಾನ ಯಾವುದು? ಮತ್ತು ಎ. ಹಂಗಾರೆ ಎ ಮೈನಸ್ ಎ, ಹಂಗಾರೆ ಡಿಸ್ಪ್ಲೇಸ್ಮೆಂಟ್ ಜೀರೋ ಇರುತ್ತೆ. ಬಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂದ್ರೆ ಏನಂದ್ರೆ, ಹಾಂ, ಇಟ್ ಇಸ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಹಂಗಾರೆ ವಾಟ್ ಇಸ್ ದ ಸರ್ಕಂಫರೆನ್ಸ್ ಆಫ್ ಸರ್ಕಲ್? 2πr. ವೃತ್ತೀಯ ಚಲನೆಯಲ್ಲಿ ಚಲಿಸಿದ ದೂರವು ಆ ವೃತ್ತದ ಪರಿಧಿಯ ಸೂತ್ರಕ್ಕೆ ಸಮನಾಗಿರುತ್ತದೆ. ವೃತ್ತೀಯ ಚಲನೆಯಲ್ಲಿ ಸ್ಥಾನಪಲ್ಲಟ ಯಾವಾಗಲೂ 0 ಆಗುತ್ತದೆ ಸರ್. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಈ ಜೀರೋ ಇನ್ ಸರ್ಕ್ಯುಲರ್ ಮೋಷನ್ ಆ್ಯಂಡ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ measured by the circumference of that circle. ಕನ್ಫರ್ಮ್ ಆಯ್ತು, ನೆನಪಿರಲಿ ಒಂದು. ಇವು ಆಯ್ತು. ಇಲ್ಲಿ ಇನ್ನೊಂದು ಕ್ವಶನ್ ಹೆಂಗೆ ಬಂದ್ರೆ, ಥರ್ಡ್ ಒನ್ ಮಾಸ್ ಅಂತ ಕೊಟ್ಟರು. ಈ ಮಾಸ್ ಮತ್ತು ವೇಟ್ಗೆ ಕಂಪೇರ್ ಮಾಡಿದ್ರೆ ಯಾವ್ದು ಸ್ಕೇಲಾರ್ ವೆಕ್ಟರ್ ಅಂತ ಕೇಳ್ತಾರೆ. ವೇಟ್ ವೆಕ್ಟರ್ ಕೊಂಡಿರಿ ಯಾಕ? ಹಲೋ ಸರ್, ಇಲ್ಲ ನಾಳೆ ನಾಡ್ದು. ಹಾಂ ಹೌದು, ಹಾಂ ಕ್ಲಾಸ್ನಾಗ ಹೌದೇನಾ? ಬಂದು ಹಾಸ್ತಿಂತ. ಹಾಂ ಓಕೆ ಸರ್, ಆಯ್ತು. ಹಾಂ ಹೇಳ್ರಣ್ಣ. ಸ್ಕೇಲರ ಯಾಕೆ? ಮತ್ತೆ ಡಿಫೈನ್ ಮಾಸ್. ಮಾಸ್ನ ಹೆಂಗೆ ಡಿಫೈನ್ ಮಾಡ್ತೀರಿ ನೀವು? ರಾಶಿ, ಜೋಳದ ರಾಶಿ, ಗೋಧಿ ರಾಶಿ ಥರ ಶಬ್ದಗಳು ಬಳಸ್ತೀವಿ ನಾವು. ಹಂಗಂದ್ರೆ ಏನದು? ಹಾಂ, ಏನು? ಹಾಂ, ಮತ್ತು ವೇಟು ಅದು ಕೆ ಜಿ ಇಲ್ಲ. ನಿಮ್ಮ ತೂಕ ಎಷ್ಟು? 68 ಏನು ಕ್ವಿಂಟಲ್? ಹಾಂ, ಹೇಳ್ಬೇಕು ಅಂತದೆ. ನೀವು ಯೂನಿಟ್ ಹೇಳ್ಬೇಕ್ರಿ. ನೀವು ಹೇಳಿ ನಾವು ಹಾಂ ತುಂಬ್ಕೊಂಡ್ಬಿಡ್ತೀವಿ ನಾನು, ಟನ್ಗಿಂತ ತುಂಬ್ಕೊಂಡ್ಬಿಡ್ತೀವಿ ನಾನು. ಯೂನಿಟ್ ಭಾಳ ಇಂಪಾರ್ಟೆಂಟ್ ರೀ. ಎಸ್ ಐ ಯೂನಿಟ್ ಭಾಳ ಇಂಪಾರ್ಟೆಂಟ್. ವೇಟ್ ಮುಂದೆ ನೀವು ಯೂನಿಟ್ ಹೇಳ್ಬೇಕು. ಹಾಂ ಹೇಳ್ರಿ ಸರ್, ಹೇಳ್ರಿ. 68. ಹಾಂ, 68 ಕಿಲೋಗ್ರಾಮ್ ಸರ್. ವೇಟ್ 64 kg. ನಮ್ದು ಕೇಳಬೇಡ್ರಿ, ನಾನು ಜಾಸ್ತಿ ಇದ್ದೀನಿ. ಹಾಂ ಹೌದು, ಅಷ್ಟೇ. ಹಾಂ, ಮೊನ್ನೆ ನೋಡೋಣ ವೇಟ್ ಅದಲ್ಲ. ಹಾಂ, ಮೊದಲ ಡೆಫಿನೇಷನ್ ನೋಡ್ರಿ, ನಿಮ್ಗೆ ಈಸಿ ಆಗ್ಬಿಡ್ತದೆ. ಮಾಸ್ ಅಂತಂದರೆ ಒಂದು ವಸ್ತುವಿನಲ್ಲಿರುವ ಎಲ್ಲ ಪರಮಾಣುಗಳ ಅಥವಾ ಅಣುಗಳ ಒಟ್ಟು ಮೊತ್ತ. ಅಮೌಂಟ್ ಆಫ್ ದ ಪಾರ್ಟಿಕಲ್ಸ್ ಆರ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಮ್ಯಾಟರ್. ಸೊ ಅದೇನು? ಮಾಸ್. ಬಟ್ ವೇಟ್ ಅಂದ್ರೆ ಏನ್ರಿ? ವೇಟ್ ಈಕ್ವಲ್ ಟು ದ ಅಮೌಂಟ್ ಆಫ್ ದ ಪಾರ್ಟಿಕಲ್ ಅಂದ್ರೆ ಮಾಸ್ ಮಾಡಿದ್ರಲ್ಲ ವಿತ್ ಗ್ರಾವಿಟಿ. ಅಂದ್ರೆ ಮಾಸ್ ಇಂಟು ಗ್ರಾವಿಟಿ ಎರಡು ತಗೊಂಡ್ರೆ ನಮಗೇನು ಸಿಗುತ್ತೆ? ವೇಟ್ ಸಿಗುತ್ತೆ. ಅಂದ್ರೆ ವಿದೌಟ್ ಜಿ ಅಂದ್ರೆ ಜಿ ಹೋಯ್ತು ಅಂದ್ರೆ ಸೊ ಓನ್ಲಿ ಏನು ಉಳಿತಲ್ಲಿ? ಎಮ್ ಉಳಿತು. ಎಮ್ ಅಂದ್ರೆ ಮಾಸ್, ಅಷ್ಟ ಮಾಸ್. ಮಾಸ್ ಅಂದ್ರೆ ಏನು? ವಿದೌಟ್ ಗ್ರಾವಿಟಿ ಅಂದಂಗೆ. ಈಗ ಮಾಸ್ ಆಫ್ ದ ಬಾಡಿ ಹೆಂಗೆ ಡಿಫೈನ್ ಮಾಡ್ತೀರಿ? ದೇಹದ ರಾಶಿ ಹೆಂಗೆ ಹೇಳ್ಬೇಕು? ಅಮೌಂಟ್ ಆಫ್ ದ ಇಂಟರ್ನಲ್ ಆರ್ಗನ್ಸ್ ಪ್ರೆಸೆಂಟ್ ಇನ್ ದ ಬಾಡಿ.
ನನ್ನ ದೇಹದಲ್ಲಿರುವ ಎಲ್ಲ ಮಾಂಸಖಂಡಗಳ ಮೊತ್ತ ಏನು ಕರಿಬೇಕು? ಮಾಸ್. ಮಾಸ್ ಏನ್ರಿ? ಅಣುಗಳ ಮೊತ್ತ ರೀ ಇದು, ಕಣಗಳ ಒಟ್ಟು ಮೊತ್ತ ಇದು. ಬಟ್ ವೇಟ್ ಅಂತ ಹೇಳ್ಬೇಕಾದ್ರೆ ದ ಮಾಸು ಮತ್ತು ಗ್ರಾವಿಟಿಗಳು ಎರಡರ ಮಧ್ಯದಲ್ಲಿ ಏನಿರ್ಬೇಕು? ಎಸ್, ಪ್ರಾಡಕ್ಟ್ ಆಫ್ ದ ಮಾಸ್ ಅಂಡ್ ಗ್ರಾವಿಟಿ ಅಂತ ಹೇಳ್ತೀವಿ ನಾವು. ಹಾ, ಇದು ಒಂದು ಪಾಯಿಂಟ್. ಇನ್ನೊಂದು ನೋಡಿಸ್ತೇವೆ, ವೇಟ್ ಅನ್ನ ಹಿಂಗೂ ಡಿಫೈನ್ ಮಾಡ್ಬೋದು. ಸಿ, ಈಗ ನಾವು ಇಲ್ಲಿ ನಿಂತೀವಿ ಅಂತ ಕೊರೆ ಭೂಮಿ ಮೇಲೆ. ಈಗ ನಾವು ಭೂಮಿ ಮೇಲೆ ನಿಂತಿದ್ರೆ ನಾವು ಭೂಮಿಗೆ ನಾನು ಎಷ್ಟು ಬಲ ಪ್ರಯೋಗ ಮಾಡ್ತಾ ಇದ್ದಿಲ್ಲ, ಭೂಮಿಯು ಕೂಡ ಮರಳಿ ಅಷ್ಟ ಬಲ ಪ್ರಯೋಗ ಮಾಡ್ಬೇಕು. ನೋಡ್ಲಿ, ಭೂಮಿಯು ಮರಳಿ ಪ್ರತಿಕ್ರಿಯಿಸಿದ ಬಲವನ್ನು ನಾವು ಏನೆಂದು ಕರೆಯಬೇಕು? ತೂಕ. ಭೂಮಿಯು ಪ್ರತಿಕ್ರಿಯಿಸಿದ ಬಲ ಅಂದ್ರೆ ವೇಟ್ ಆಫ್ ದ ಬಾಡಿ ಈಸ್ ಮೆಜರ್ಡ್ ಬೈ ದ ಏನು ಆಬ್ಜೆಕ್ಟ್. The the surface of the earth or gravitational of the earth is provided to the human body ಹೇಳ್ತಾರೆ. ಅಥವಾ earth exerting the force on the human body, that is called ಏನು? weight. ಅಂದ್ರೆ this exerted force, ಲಕ್ಷ ನೋಡಲಿ, this exerting force is called weight, but not this is weight. ಮಜಾ ಇದೆ. ವೇಯಿಂಗ್ ಮಷಿನ್ ಮೇಲೆ ಹೋಗಿ ನಾವು ನಿಂತಾಗ ಅದು ವೇಟ್ ಅಲ್ರಿ. ವೇಯಿಂಗ್ ಮಷಿನ್ಗೆ ಗ್ರಾವಿಟಿ ಎಷ್ಟು ಸಪ್ಲೈ ಮಾಡ್ತಾರೆ? ರಿವರ್ಸ್. ಏನು ನೀವು ಕಾಯಿನ್ ಹಾಕ್ತಿರಲ್ಲ, ಅದೇನು ವೇಟ್ ತೋರಿಸ್ತಲ್ರ, ಅದು ಇಂಪಾರ್ಟೆಂಟ್ ಅಲ್ಲ. ನೀವು ನಿಂತಾಗ ನಿಮಗೆ ಎಷ್ಟು ಭೂಮಿ ಮತ್ತೆ ಸಪೋರ್ಟ್ ಮಾಡ್ತದೆ, ಅದಕ್ಕೆ ಅದರ ಇದು ನಾವು ವೇಟ್ ಅಂತ ಹೇಳ್ತೀವಿ ವಿನಃ ಇದು ತೂಕ ಅಲ್ಲ, ಇದು ವೇಟ್ ಅಲ್ಲ. ಅರ್ಥದ ಹೇಳ್ತದ್ರಿ. ಅದಕ್ಕೆ ಅರ್ತ್ ಎಕ್ಸರ್ಟ್ಸ್ ದ ರಿಯಾಕ್ಷನಲ್ ಫೋರ್ಸ್ ಆನ್ ದ ಹ್ಯೂಮನ್ ಬಾಡಿ. ನೋಡ್ರಿ, ಹಂಗಾರ ಎಕ್ಸರ್ಟಿಂಗ್ ಫೋರ್ಸ್ ಈಸ್ ನಥಿಂಗ್ ಬಟ್ ವೇಟ್ ಅಂತಂದ್ರೆ, ಸೊ ದಟ್ಸ್ ವೈ ದ ವೇಟ್ ಯೂನಿಟ್ ಏನಂತ ಕೇರಪ್ಪ? ನ್ಯೂಟನ್. ಯಾರ್ಯಾರು ಕೆ ಜಿ ಒಳಗೆ ಹೇಳಿ ನೋಡ್ರಿ, ರಾಂಗ್ ಅದು. 68 ಏನು ಹೇಳ್ಬೇಕು? 64 ಏನು ಹೇಳ್ಬೇಕ್ರಿ? ನ್ಯೂಟನ್. ಯಾಕ ನ್ಯೂಟನ್ ಯಾಕೆ ಹೇಳ್ಬೇಕು? ಇಲ್ಲ, ನ್ಯೂಟನ್ ಯಾಕೆ ಹೇಳ್ಬೇಕ್ರಿ? ನ್ಯೂಟನ್ ಅನ್ನೋದು ಏನದು? ಫೋರ್ಸ್ದು ಯೂನಿಟ್ ಇದು, SI ಯೂನಿಟ್ ಇದು. ಆಕ್ಚುಲಿ ನ್ಯೂಟನ್ ಅನ್ನೋದು ಫೋರ್ಸ್ ಯೂನಿಟ್ ಇದೆ, ಹೌದು, ಒಪ್ಪತ್ತೀನಿ. ಬಟ್ ನೀವು ವೇಟ್ ಇದೆ ಯಾಕಂತ ಕೇಳಿದ್ರಿ ಸರ್? ವೇಟ್ ಇಸ್ ನಥಿಂಗ್ ಬಟ್ ಏನು? ಅದೊಂದು ರೀತಿ ಬಲನೇ, ಕೈಂಡ್ ಆಫ್ ಫೋರ್ಸ್ ಅನ್ನಂಗೆ. ಯಾಕಂದ್ರೆ ತೂಕದಲ್ಲಿ ಡೆಫಿನಿಷನ್ ನೋಡ್ರಿ, ಭೂಮಿಯು ಪ್ರತಿಕ್ರಿಯಿಸಿದ ಬಲವನ್ನು, ಪ್ರತಿಕ್ರಿಯಿಸಿದ ಬಲವೇ ತೂಕ. ಅರ್ತ್ ಎಕ್ಸರ್ಟ್ಸ್ ದ ರಿಯಾಕ್ಷನಲ್ ಫೋರ್ಸ್ ಆನ್ ದ ಹ್ಯೂಮನ್ ಬಾಡಿ ಹೇಳ್ತೀವಿ. ಆ ಎಕ್ಸರ್ಟಿಂಗ್ ಫೋರ್ಸ್ ಅನ್ನುವಂಥ ವರ್ಡ್ ಬರೋದ್ರಿಂದ ನಾವು ವೇಟ್ ಯೂನಿಟ್ ಏನು ಮಾಡ್ತೀವಿ? ನ್ಯೂಟನ್ ಕೊಯ್ತೀವಿ. ಅದಾದ್ರೆ ಇದು ಕ್ವಶನ್ ಐತ್ರಿ, ಭಾಳ ಸಿಂಪಲ್. ವಾಟ್ ಇಸ್ ದ SI ಯೂನಿಟ್ ಆಫ್ ವೇಟ್ ಅಂತ ಕೊಟ್ಟಾರ. ಫಸ್ಟ್ ಆಪ್ಷನ್ ಕಿಲೋಗ್ರಾಮ್, KG ಕೊಟ್ಟರು. KG ಎದ್ರ ಯೂನಿಟ್ ಅದು? ನೆನಪಿಲ್ಲ. ಕಿಲೋಗ್ರಾಮ್ ಅನ್ನೋದು ಮಾಸ್ ಯೂನಿಟ್ ಅದು, ನ್ಯೂಟನ್ ವೇಟ್. ನೀವು ಹಿಂಗೆ ಹೇಳ್ರಿ, ಮಾಸ್ ಯೂನಿಟ್ ಏನು? KG. ಓಕೆ. ಗ್ರಾವಿಟಿ ಯೂನಿಟ್ ಏನ್ರಿ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೀವೇನು ಹೇಳ್ಬೋದಾ? 68 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ಬೇಕು. ಬರೀ 68 kg ಅಲ್ಲ, 68 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಿಂಗೆ ಯಾರು ಹೇಳ್ತೀರಿ ನೀವು? ನಾನೇ ಹೇಳಲ್ಲ, ಹಂಗೆ ಹೊರ ಬಂದು ನಿಂತಾಗ 70 kg ದಿನ ಅಂದ್ಬಿಡ್ತೀನಿ. ಮತ್ತು ಇಲ್ಲಿ ಮ್ಯಾಗ ಡಯಾಸ್ ಬಂದ್ರೆ ಮತ್ತೆ ಹಿಂಗೆ ಚೇಂಜ್ ಆಗ್ತಾನೆ ಮನುಷ್ಯ. ಮತ್ತು ಹಂಗೆ ಮನುಷ್ಯ ಹೌದಿಲ್ಲ? ಪರದೆ ಮುಂದೆ ಒಂದು, ಪರದೆ ಹಿಂದೆ ಒಂದು. ಮತ್ತು ಕಾಟರ ಮೂವಿ ಪರದೆ ಮುಂದೆ, ಬರಬಿಡಲ್ಲ? ಪರದೆ ಮುಂದೆ ಮತ್ತು ಪರದೆ ಹಿಂದೆ ಎರಡು ಸೇಮ್ ಇದ್ದವರು ಒಬ್ಬರೇ, ಯಾರಂದ್ರೆ ವಿಷ್ಣುವರ್ಧನ್. ಅವ್ರೊಬ್ಬರನ್ನ ಭಾಳ ಲೈಕ್ ಮಾಡ್ತೀವಿ ನಾವು. ಅವರು ಅವರೊಬ್ಬರು ರೈಟ್. ಹಿಂದೊಂದು ಮುಂದೊಂದು ಮಾತಾಡಬಾರ್ದು. ಉಪೇಂದ್ರ ಒಬ್ಬರು, ಈಗ ಉಪೇಂದ್ರ, ಮೊದಲು ವಿಷ್ಣುವರ್ಧನ್. ಮತ್ತು ನೀವು ರಾಜ್ಕುಮಾರ್ ಸಾಹೇಬ್ರನ್ನ ಹೇಳ್ಬೇಡ್ರಿ ನೀವು. ಈಗ ನಾವೇನು ಅಂದ್ರೆ ಮತ್ತೆ ಇಲ್ಲಿ ಜಗಳ ಆತಾವ. ಆಮೇಲೆ ಇನ್ನೊಂದು ಗೊತ್ತನ್ರಿ, ತಪ್ಪಿದ್ರೆ ಒಪ್ಕೋಬೇಕು. ಯಾರಿದ್ರೆ ನಾವು ಒಪ್ಕೊಂಬಿಡು, ಬಾತಲಿ ಗಿಡಿಸ್ಬಾರ್ದು. ಹೌದು ಸರ್, ಅವ್ರು ನೆಗೆಟಿವ್ ಬಿಡ್ರಿ ಮಾತಾಡ್ತಾರೆ ಬಿಡತ್ತೆ ಹೇಳ್ಬೇಕು ಅಷ್ಟೇ. ಅದಕ್ಕೆ ಮತ್ತೆ ಸಮರ್ಥನೆ ಮಾಡಕ್ಕೆ ಹೋಗಿ ಬರೋದು ಮಂದಿನಿ.